ಮಲ್ಲೆ ಎಂದರೆ ಎಲ್ಲರ ಕಣ್ಣು ಹೋಗುವುದು ಅಮೃತಧಾರೆ ಧಾರಾವಾಹಿಯತ್ತ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲೆ ಎಂಬ ಪಾತ್ರದ ಮೂಲಕ ಜನಮನದಲ್ಲಿ ಜಾಗ ಮಾಡಿಕೊಂಡಿರುವ ನಟಿ ರಾಧಾ ಭಗವತಿ ಇದೀಗ ಭಾರ್ಗವಿ LLB ಧಾರಾವಾಹಿ ಮೂಲಕ ನೆಚ್ಚಿನ ಅಭಿಮಾನಿಗಳನ್ನ ಗಳಿಸುತ್ತಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲೆಯಾಗಿ ಅಭಿನಯಿಸುತ್ತಿದ್ದ ರಾಧಾ ಭಗವತಿ ಅವರು ಇದೀಗ ಆ ಪಾತ್ರದಿಂದ ಹೊರಬಂದು ಭಾರ್ಗವಿ LLB ಧಾರಾವಾಹಿಯಲ್ಲಿ ನಾಯಕ ನಟಿ ಭಾರ್ಗವಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಕ್ಕವ್ರೆ ಎನ್ನುತ್ತಾ ಭೂಮಿಕಾ ಅವರ ಹಿಂದೆ ಓಡಾಡುತ್ತಿದ್ದ ಮೃದು ಮನಸ್ಸಿನ ಮುಗ್ಧ ಹಳ್ಳಿ ಹುಡುಗಿ ಮಲ್ಲೆಯ ಪಾತ್ರದಿಂದ ನೇರ, ಧೈರ್ಯಶಾಲಿ, ಯಾವುದಕ್ಕೂ ಅಂಜದ ಭಾರ್ಗವಿ ಎಂಬ ಪಾತ್ರಕ್ಕೆ ಜೀವ ತುಂಬುತ್ತಿರುವುದು ರಾಧಾ ಭಗವತಿ ತಮ್ಮ ಅದ್ಭುತ ಅಭಿನಯಕ್ಕೆ ಬಹಳಷ್ಟು ಜನ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ನಟಿ ರಾಧಾ ಭಗವತಿ ತಮ್ಮ ವೈಯಕ್ತಿಕ ಜೀವನದ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆಗ ತಮಗೆ ಲವ್ ಬ್ರೇಕಪ್ ಆಗಿರುವುದಾಗಿ ಹೇಳಿಕೊಂಡಿರುವ ನಟಿ, ಬ್ರೇಕಪ್ನಿಂದ ನಾನು ಜೀವನದಲ್ಲಿ ಬಹಳ ದೊಡ್ಡ ಪಾಠವನ್ನ ಕಲಿತಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಇವರ ನಟನೆಗೆ ಸಂಭಾವನೆ ಎಷ್ಟು ಎಂದು ಕೇಳಿದಕ್ಕೆ ಮೊದಲಿಗೆ ದಿನಕ್ಕೆ 750 ಸಂಭಾವನೆ ಇತ್ತು, ಈಗಿನ ಸಂಭಾವನೆಯನ್ನ ಹೇಳುವುದಿಲ್ಲ ಎಂದರು. ಈಗ ರಾಧಾ ಭಗವತಿ ಸಿಂಗಲ್ ಕಮಿಟೆಡ್ ಆಗಿದ್ದಾರಾ ಎಂಬ ಪ್ರಶ್ನೆಗೆ ನಿಖರವಾದ ಉತ್ತರ ಕೊಡದೆ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದ್ದಾರೆ ಈ ನಟಿ. ನಟಿ ರಾಧಾ ಭಗವತಿ ಅವರು ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ನಟಿ ರಾಧಾ ಭಗವತಿ ಅವರು ತುಂಬಾ ಚೆನ್ನಾಗಿ ಹಾಡುತ್ತಾರೆ. ಅವರು ಹಾಡು ಹೇಳಿದ ವಿಡಿಯೋವೊಂದು ಇತ್ತೀಚೆಗೆ ಪೋಸ್ಟ್ ಮಾಡಿದ್ದರು. ಅದು 2.5 ಮಿಲಿಯನ್ ವ್ಯೂಗಳನ್ನು ಪಡೆದಿತ್ತು. ಈಗಾಗಲೇ ಬಹಳಷ್ಟು ಪ್ರಾಜೆಕ್ಟ್ಗಳಲ್ಲಿ ಅಭಿನಯಿಸಿರುವ ಇವರು ಅಮೃತಧಾರೆ ಧಾರಾವಾಹಿಗೂ ಮೊದಲು ಹೋಗೆ ಹೋಗೆ ಮಹದೇಶ್ವರ ಧಾರಾವಾಹಿಯಲ್ಲಿ ನಟಿಸಿದ್ದರು. ರಾಮ್ಜಿ ಅವರ ನಿರ್ದೇಶನದ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ಸಹೋದರಿ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ದರು ನಟಿ ರಾಧಾ ಭಗವತಿ. ವಸಂತ ಕಾಲದ ಹೂಗಳು ಸಿನಿಮಾದಲ್ಲಿ ನಟಿಸಿದ ಈಕೆ ಹಿರಿತೆರೆಗೆ ಕಾಲಿಟ್ಟರು. ಈ ಚಿತ್ರದಲ್ಲಿ ಸುಮಾ ಹೆಸರಿನ ದ್ವಿತೀಯ PUC ವಿದ್ಯಾರ್ಥಿಯ ಪಾತ್ರವನ್ನ ಮಾಡಿದ್ದರು. ಧಾರಾವಾಹಿಗಳಷ್ಟೇ ಅಲ್ಲದೆ ಸಿನಿಮಾದಲ್ಲಿಯೂ ನಟಿಸಿರುವ ಈಕೆ ಅಭಿಜಿತ್ ತೀರ್ಥಹಳ್ಳಿ ಅವರ ನಿರ್ದೇಶನದ ಅಪಾಯವಿದೆ ಎಚ್ಚರಿಕೆ ಮುಂತಾದ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟ ನಿರ್ದೇಶಕ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರವನ್ನ ಮಾಡಿದ್ದಾರೆ ನಟಿ ರಾಧಾ ಭಗವತಿ. ಸಿನಿಮಾಗಳಷ್ಟೇ ಅಲ್ಲದೆ ಬಾನಿಗೊಂದು ತಾರೆ ಎಂಬ ಮ್ಯೂಸಿಕ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟಿ ರಾಧಾ ಭಗವತಿ ಅಭಿನಯವಷ್ಟೇ ಅಲ್ಲದೆ ಹಾಡಿನಲ್ಲಿಯೂ ಸೈ ಅನಿಸಿಕೊಂಡಿರುವುದು ಇವರ ಅಭಿಮಾನಿಗಳಿಗೆ ಹಾಗೂ ನೆಟ್ಟಿಗರಿಗೆ ಬಹಳ ಖುಷಿ ಪಟ್ಟಿದ್ದಾರೆ. ಇವರ ಕಂಠಸಿರಿಗೆ ಮಾರು ಹೋಗಿರುವ ಅಭಿಮಾನಿಗಳು ಆಗಾಗ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಕಮೆಂಟ್ಗಳ ಮೂಲಕ ನಟಿಗೆ ಹಾಡುಗಳನ್ನ ಹಾಡಿ ಪೋಸ್ಟ್ ಮಾಡಲು ಕೇಳಿಕೊಳ್ಳುತ್ತಿರುತ್ತಾರೆ. ಅಂದಹಾಗೆ ನಟಿ ರಾಧಾ ಭಗವತಿ ಅವರ ಕುಟುಂಬವೇ ಕಲಾವಿದರ ಕುಟುಂಬ. ಇವರ ಅಜ್ಜ ರಂಗಭೂಮಿ ಕಲಾವಿದರಾಗಿದ್ದರು, ಜೊತೆಗೆ ಹರಿಕತೆ ದಾಸರು ಕೂಡ ಆಗಿದ್ದರು. ಇವರ ತಾಯಿ ಜನಪದ ಗೀತೆಯ ತುಂಬಾ ಚೆನ್ನಾಗಿ ಹಾಡುತ್ತಾರಂತೆ. ಈ ರೀತಿ ಕೌಟುಂಬಿಕ ವಾತಾವರಣದಲ್ಲೇ ಬೆಳೆದಿದ್ದರಿಂದ ರಾಧಾ ಭಗವತಿ ಅವರಿಗೆ ಕಲೆ ಹಾಗೂ ಗಾಯನ ಎಂದರೆ ಬಹಳ ಇಷ್ಟವಂತೆ. ನಟನೆ, ಗಾಯನವಷ್ಟೇ ಅಲ್ಲದೆ ಕಂಠದಾನವನ್ನ ಮಾಡುವ ಈಕೆ ಸದ್ಯಕ್ಕೆ ಮದುಮಗಳು ಧಾರಾವಾಹಿಯ ನಾಯಕಿಯ ಪಾತ್ರಕ್ಕೆ ಕಂಠದಾನ ಮಾಡುತ್ತಿದ್ದಾರೆ. ಅಭಿನಯವಷ್ಟೇ ಅಲ್ಲದೆ ಮಾಡಲಿಂಗ್ ಕೂಡ ಮಾಡುವ ರಾಧಾ ಭಗವತಿ ಅವರಿಗೆ ಸಿನಿ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಬೇಕು ಎಂಬ ಆಸೆ ಇದೆಯಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.